ನಮ್ಮ ಹೋರಾಟದಲ್ಲಿ 11 ಕ್ಯಾಟಗರಿನ ನೀವು ಮೊದಲನೇದಾಗಿ ಸೇರಿಸಿದ್ರಿ, ಆಮೇಲೆ 27ನ ಕ್ಯಾಟಗರಿನ ಸೇರಿಸಿದ್ರಿ. ಇವತ್ತು 101 ಕ್ಯಾಟಗರಿನ ಸೇರಿಸಿ ಅದು ನಮಗೆ ತುಂಬ ಸಂತೋಷ ಕೊಡುವಂಥ ವಿಚಾರವಾಗಿದೆ. ಆದರೆ ಅಲ್ಲಿ ಒಂದು ಪ್ರಶ್ನೆ ಏನು ಬರುತ್ತೆ ಅಂದರೆ, ಇವೆಲ್ಲ ಸಿಸ್ಟಮ್ ಬರೋದು ಮನುಷ್ಯ ಸತ್ತಾಗ. ಇವಾಗ ನೀವು ಮಾಡಿರುವಂಥದ್ದೇನಿದೆ ಅದು ಮನುಷ್ಯ ಸತ್ತಾಗ. ಆದರೆ ನನ್ನ ಬೇಡಿಕೆ, ನಮ್ಮ ಕರ್ನಾಟಕದ ಪರವಾಗಿ ನಾನು ಕೇಳುವಂಥ ಬೇಡಿಕೆ ಏನಪ್ಪ ಅಂತ ಹೇಳಿದ್ರೆ, ನಿಮ್ಮಲ್ಲಿ ನಾವು ಬದುಕಿದಾಗ ಕೊಡುವಂಥ ಬೇಡಿಕೆ ಯಾವುದು ಇಲ್ಲ ಅಂತ ನನ್ನ ಒಂದು ಅನಿಸಿಕೆ, ಚರ್ಚೆ. ಸವಿತಾ ಸಮಾಜದ ಎಲ್ಲ ಮುಖಂಡರುಗಳು ತಾವು ಕೂಡ ಸೇರಿ ಮಂಗಳೂರು ಭಾಗದಲ್ಲಿರ್ತಕ್ಕಂಥ ಭಾಳ ದೊಡ್ಡ ಪ್ರಮಾಣದಲ್ಲಿ ಸಂಘಟನೆ ಇದೆ. ಅವರು ಭಾಳಷ್ಟು ಸಲ ಬಂದು ನಮಗೆ ಸಪ್ರೇಟ್ ಸೆಸ್ ಮಾಡಿಕೊಡಿ, ನಮಗೆ ಕನ್ಸ್ಟ್ರಕ್ಷನ್ ವರ್ಕರ್ ಬೋರ್ಡ್ನಲ್ಲಿ ಯಾವ ರೀತಿ ಸೌಲಭ್ಯಗಳಿದ್ದಾವೆ ಆ ಸೌಲಭ್ಯ ನಮಗೂ ಕೊಡಿ ಅಂತ ತಾವು ಭಾಳಷ್ಟು ಸಲ ನನ್ನಲ್ಲಿದೆ. ಸವಿತಾ ಸಮಾಜ ಅಂತಕ್ಕಂಥದ್ದಕ್ಕೆ ನಾವು ನಿಮಗೆ ಸಪ್ರೇಟ್ ಸೆಸ್ನ ತೊಗೊಳಕ್ಕಾಗೋದಿಲ್ಲ. ಆಮೇಲೆ ನಮಗೆ 101 ವರ್ಗಗಳಿದ್ದಾವೆ. ತಮ್ಮ ಥರ ಕುಂಬಾರ ಇದ್ದಾರೆ, ನೇಕಾರ ಇದ್ದಾರೆ, ಕಿಳ್ಯಾಕಾತ್ರ ಸಮಾಜದವ್ರು ಇದ್ದಾರೆ. ಸೊ ಇಂಥ ಎಲ್ಲ ಸಮಾಜಗಳನ್ನು ಸೇರಿಸಿದ್ರೆ ಸುಮಾರು 101 ಸಮಾಜಗಳನ್ನು ಈ ಬಾರಿಗೆ ನಾವು ಅಸಂಘಟಿತ ಕಾರ್ಮಿಕರ ವಲಯಕ್ಕೆ ತಂದುಬಿಟ್ಟು ನಾವು ಅವರಿಗೆ ಸ್ಮಾರ್ಟ್ ಕಾರ್ಡನ್ನ ಕೊಡ್ತಾ ಇದ್ದೀವಿ. ನೀವು ಹೇಳಿರ್ತಕ್ಕಂಥ ಪ್ರಶ್ನೆ ಸರಿಯಾಗಿದೆ, ಸಮಂಜಸವಾಗಿದೆ, ಅರ್ಥಪೂರ್ಣಕವಾಗಿ ಕೂಡ ಇದೆ. ನೀವು ಹೇಳಿರ್ತಕ್ಕಂಥದ್ದು ಸರ್ ನಾವು ಸತ್ತಾಗ ದುಡ್ಡು ಕೊಡ್ತೇವೆ, ಬದುಕ್ದಾಗ ದುಡ್ಡು ಕೊಡ್ತಕ್ಕಂಥದ್ದು ಇವತ್ತಿನ ಮಟ್ಟಕ್ಕೆ ನಮ್ಮ ಸರ್ಕಾರದಲ್ಲಿ ಯಾವ ರೀತಿಯಾದಂಥ ಕಾರ್ಯಕ್ರಮಗಳು ಇಲ್ಲ. ಅದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಯವರಿಗೆ ಸರ್ಕಾರಕ್ಕೆ ನಾನು ಡೀಸೆಲ್ ಪೆಟ್ರೋಲ್ ಮೇಲೆ ₹1 ಕೇಳಿದ್ದೇನೆ. ನಮಗೆ ₹1 ಡೀಸೆಲ್ ಪೆಟ್ರೋಲ್ ಮೇಲೆ ಸಿಕ್ಕರೆ ನನಗಿರ್ತಕ್ಕಂಥ ಅಂದಾಜು ಮಟ್ಟಿಗೆ 2,500 ಕೋಟಿ ರೂಪಾಯಿವರೆಗೆ ಸಂಗ್ರಹ ಆಗುತ್ತೆ ನಮ್ಮ ಬೋರ್ಡಿಗೆ. ನಮಗೆ 2,500 ಕೋಟಿ ಸಂಗ್ರಹ ಆದರೆ ಪ್ರತಿಯೊಬ್ಬರಿಗೆ ನನ್ನ ಅಂದಾಜು ಮಟ್ಟಿಗೆ 5 ಲಕ್ಷದ ಆಭಾ ಕಾರ್ಡ್ ಆಲ್ರೆಡಿ ಇದೆ. ಇನ್ನು 10 ಲಕ್ಷ ಅಂದರೆ 15 ಲಕ್ಷದ ನಿಮಗೆ ಹೆಲ್ತ್ ಕಾರ್ಡು ಮೊದಲನೇ ಬಾರಿಗೆ ಕೊಡ್ತಕ್ಕಂಥದ್ದಕ್ಕೊಂದು ಪ್ರಯತ್ನ ಮಾಡಲಿಕ್ಕೆ ಸರ್ಕಾರಕ್ಕೆ ನಾನು ಆಲ್ರೆಡಿ ಮನವಿಯನ್ನು ಸಲ್ಲಿಸಿದ್ದೇನೆ. ನಿಮ್ಮೆಲ್ಲರ ಹೋರಾಟ, ಸರ್ಕಾರದ ಒಂದು ಇಚ್ಛೆ, ಅದ್ರ ಜೊತೆಗೆ ಜನರು ಇದ್ರ ಜಗ್ಗೆ ಜಾಸ್ತಿ ಕೆ ಟಿ ವಿಯವರು, ಶಿವು ಅವರು, ಸಭಾ ಅವರು ಭಾಳ ದೊಡ್ಡ ಪ್ರಮಾಣದಲ್ಲಿ ಇದಕ್ಕೆ ಸ್ವಲ್ಪ ಜಾಸ್ತಿ ಪ್ರೋತ್ಸಾಹನ ಕೊಟ್ಟು ಇದಕ್ಕೆ ಒತ್ತಡ ತಂದರೆ ಇದು ಆದರೆ 1,30,00,000 ಅಸಂಘಟಿತ ಕಾರ್ಮಿಕರ ವಲಯಗಿರ್ತಕ್ಕಂಥ ಪ್ರತಿಯೊಬ್ಬರಿಗೆ ಅನುಕೂಲ ಆಗ್ತಕ್ಕಂಥ ಕಾರ್ಯಕ್ರಮ ಆಗುತ್ತೆ. ತಮ್ಮ ಗಮನಕ್ಕಿರಲಿ ಅಂತ